ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ಇಲ್ಲಿ ನಂದ ಗೋಕುಲ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನು ಗಿರಿಜಾ ಅವರು ನಂದನ್ ಅವ್ರ ಹತ್ರ ವಲ್ಲಭನ್ ಬಗ್ಗೆ ಎಲ್ಲ ಮಾತಾಡಿರ್ತಾರೆ. ಅವನ ಬಗ್ಗೆ ಎಲ್ಲ ಮಾತುಗಳನ್ನ ಕೇಳಿ ನಂದನ್ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡಿರ್ತಾರೆ. ಇನ್ನು ಮಾರನೇ ದಿನ ಎಲ್ಲರೂ ಮನೇಲಿ ಸೇರಿರ್ತಾರೆ. ಆಗ ಅವರಮ್ಮ ವಲ್ಲಭನ್ನ ನಿಮ್ಮಪ್ಪ ಏನೋ ಮಾತಾಡ್ಬೇಕಂತೆ ಅಂತ ಹೇಳಿ ಕರ್ಕೊಂಬರ್ತಾರೆ. ಆಗ ನಂದ ಅವರು ಬೈಕು ಕಳೆದೋಗಿದೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು, ದಿನ ಸೈಕಲ್ ತಗೊಂಡು ಬೀದಿ ಬೀದಿ ಸುತ್ತಿ ಸೈಕಲ್ ತುಳ್ಕೊಂಡು ಫುಡ್ ಡೆಲಿವರಿ ಮಾಡೋದು ಏನ್ ಸುಲಭದ ಕೆಲಸ ಅಲ್ಲ, ನಂಗೂ ಕಷ್ಟ ಅರ್ಥ ಆಗುತ್ತೆ, ನಂದೇನು ಕಲ್ ಮನ್ಸಲ್ಲ, ಅದಕ್ಕೆ ಇವನು ಇನ್ಮೇಲೆ ಫುಡ್ ಡೆಲಿವರಿ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ವಲ್ಲಭ ಕೆಲಸ ಎಲ್ಲ ಬಿಡಕ್ಕಾಗಲ್ಲ, ನಂಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ಅಂತ ಹೇಳಮ್ಮ ಅಂತ ಹೇಳ್ತಾನೆ. ಆಗ ಅವರಪ್ಪ ಗಿರಿಜಾ ನನ್ನ ಮಾತು ಇನ್ನೂ ಮುಗ್ದಿಲ್ಲ, ಸುಮ್ಮನೆ ಕೇಳಿಸ್ಕೊಳಕ್ ಹೇಳು ಇವನಿಗೆ ಅಂತ ಹೇಳ್ತಾರೆ. ಅವತ್ತೇನೋ ಇವನಿಗೆ ಕೋಪದಲ್ಲಿ ಒಂದ್ ಮಾತು ಬೈದಿದ್ದಕ್ಕೆ ಸ್ವಾಭಿಮಾನದಿಂದ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ. ಅವೆಲ್ಲ ಇನ್ಮೇಲಿದ್ದ ಏನು ಬೇಡ, ಇವನು ಕಾಲೇಜ್ಗೆ ಹೋಗಿ ಬರ್ಲಿ ಸಾಕು. ಒಂದ್ಸಲ ದುಡಿಯೋಕ್ ಶುರು ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟ, ಅದರಲ್ಲೂ ಸಂಸಾರ ಅಂತ ಆದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಇನ್ಮೇಲೆ ಇವನು ಕಾಲೇಜ್ ಮುಗಿಸಿ ಅಂಗಡಿಗೆ ಬರೋಕ್ ಹೇಳು. ಹೇಗೂ ಕೇಶವ ಅಂಗಡಿಯಲ್ಲಿ ಇರ್ತಾನೆ, ಅವನ ಜೊತೆ ಕೆಲಸ ಮಾಡ್ಲಿ. ಕೇಶವ ಈಗಾಗ್ಲೇ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದಾನೆ, ಖರ್ಚಿಗೆ ಅವನಿಗೆ ಅಷ್ಟೋ ಇಷ್ಟೋ ದುಡ್ಡು ಕೊಡ್ತಾ ಇದ್ದೀನಿ, ಅದನ್ನ ಸಂಬಳ ಅಂತ ಅವನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದೀನಿ. ಅದೇ ತರ ನಂಗೂ ಬೇಕಾದ್ರೆ ಅಕೌಂಟ್ಗೆ ಹಾಕ್ತೀನಿ, ಇಲ್ಲ ನಂಗೆ ಕೈಗೆ ಬೇಕು ಅಂದ್ರೆ ಸಂಬಳ ಕೈಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಮೇಲಿಂದ ಅವನು ನಂಗೆ ದುಡ್ಡು ಕೊಡೋದು ಬೇಡ, ನಾನೇ ಅವನಿಗೆ ದುಡ್ಡು ಕೊಡ್ತೀನಿ, ನಾಳೆಯಿಂದ ಅವನಿಗೆ ಅಂಗಡಿಗೆ ಬರೋಕ್ ಹೇಳು ಅಂತಾರೆ. ಆಗ ವಲ್ಲಭ ಇಲ್ಲ ಅಮ್ಮ, ನಾನು ಅಂಗಡಿಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಅವರಪ್ಪ ಯಾಕೆ ಅಂತ ಕೇಳು ಗಿರಿಜಾ ಅಂತಾರೆ. ಆಗ ಅವರಮ್ಮ ವಲ್ಲಭ ಯಾಕೋ, ನಿಮ್ಮ ಅಪ್ಪನೇ ಹೇಳ್ತಿದಾರಲ್ಲೋ ಅಂಗಡಿಗೆ ಬಂದು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತೀನಿ ಅಂತ, ಸುಮ್ಮನೆ ಒಪ್ಕೊಳ್ಳೋ ಅಂತ ಹೇಳ್ತಾರೆ. ಆಗ ವಲ್ಲಭ ಇಲ್ಲ ಅಮ್ಮ, ನಾನು ಮಾತ್ರ ಅಂಗಡಿಗೆ ಹೋಗಿ ಕೆಲಸ ಮಾಡೋದಿಲ್ಲ, ಇಲ್ಲಿ ಮನೆಯಲ್ಲಿ ಬೈಸ್ಕೊಳ್ಳೋದು ಸಾಕಾಗಲ್ಲ ಅಂತ ಅಂಗಡಿಲಿ ಜನಗಳ ಮುಂದೆನೂ ಬೈಸ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ. ಅಂಗಡಿಲಿ ಇವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದಕ್ಕಿಂತ ಸೈಕಲ್ ತುಳ್ಕೊಂಡು ಫುಡ್ ಡೆಲಿವರಿ ಮಾಡೋ ಕೆಲಸನೇ ಒಳ್ಳೇದಮ್ಮ, ನಾನು ಅಂಗಡಿ ಕೆಲಸ ಮಾಡಲ್ಲ, ನಂಗೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾನೆ. ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಕ್ ಹೇಳಮ್ಮ ಇವ್ರಿಗೆ, ನನ್ನ ಕೆಲಸ ನಾನು ನೋಡ್ಕೋತೀನಿ, ಆಮೇಲೆ ದುಡ್ಡು ಕೊಡ್ಬೇಡ ಅಂತ ಇವ್ರು ಹೇಳ್ಬೋದು, ಆದ್ರೆ ನನಗೆ ಮರ್ಯಾದೆ ಇದೆ, ನಾನು ಕೊಡ್ತೀನಿ. ಯಾರಿಗ್ ಬೇಕು ಮನೇಲಿ ಬಿಟ್ಟಿಯಾಗಿ ತಿಂತಾರೆ ಈ ಗಂಡ ಹೆಂಡತಿ ಅಂತ ಹೇಳಿಸ್ಕೊಳ್ಳೋ ಕರ್ಮ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ. ಆಗ ಅವ್ರ ಅಪ್ಪಂಗೆ ಕೋಪ ಬಂದು ವಲ್ಲಭಂಗೆ ಹೊಡೆದ್ಬಿಡ್ತಾರೆ. ನಂದ ಅವರು ಕೇಳಿಸ್ಕೊಂಡ್ಯಾ ಗಿರ್ಜಾ, ಇವನು ಮಾತಾಡೋ ದುರಹಂಕಾರದ ಮಾತನ್ನ, ಅದಕ್ಕೆ ಹೇಳೋದು ಇವನು ವಿಷಯನ ನನ್ನ ಹತ್ರ ತರಬೇಡ ಅಂತ. ಕೇಳಲ್ಲ ನೀನು, ನನ್ನ ಹತ್ರ ಬಂದು ವಲ್ಲಭಂಗೆ ಏನಾದ್ರೂ ವ್ಯವಸ್ಥೆ ಮಾಡಿ ಕಷ್ಟನ ನೋಡೋಕ್ಕಾಗಲ್ಲ ಅಂದೆ. ಏನೋ ಒಂದು ವ್ಯವಸ್ಥೆ ಮಾಡಿದ್ದೆ ನಾನು, ನೋಡಿದ್ಯಲ್ಲ, ಇದೇ ನಂಗೆ ಸಿಕ್ಕ ಪ್ರತಿಫಲ. ನಾನು ಬೈತೀನಿ ಅಂತೆ, ಹೌದೋ ನಾನು ಬೈತೀನಿ, ಹೇಳ್ದೆ ಕೇಳದೆ ಮದ್ವೆಯಾಗಿ ಬಂದಿದ್ದು ಅಲ್ದೆ ಅವ್ರ ಮನೆ ಒಡವೆ ಕದ್ದ ಆರೋಪ ನನ್ನ ಮೇಲೆ ಹಾಕ್ಸಿದ್ಯಾ ನೀನು. ಒಂದು ಸರಿಯಾಗಿ ತಿಳ್ಕೊಳ್ಳೋ, ಇಳಿಜಾರು ಇರೋ ಕಡೆನೇ ನೀರ್ ಹರಿಯೋದು, ಯಾರು ತಪ್ಪು ಮಾಡಿದಾರೆ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು, ಬಯಸ್ಕೊಳ್ಳೇಬೇಕು. ಇನ್ನಾದ್ರೂ ಅರ್ಥ ಮಾಡ್ಕೋ ಗಿರಿಜಾ, ನಿನ್ ಪ್ರೀತಿಗೆ ನನ್ನ ಕಾಳಜಿಗೆ ಕೊಡೋ ಗೌರವ ಇಷ್ಟೇ. ಇವನು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಇನ್ಮೇಲೆ ಇವನು ವಿಷಯ ನನ್ನ ಹತ್ರ ತರಬೇಡ ನೀನು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಆಗ ಮಾಧವ ವಲ್ಲಭನ್ಗೆ ನಿನ್ಗೆ ಅಂಗಡಿಗೆ ಹೋಗೋಕೆ ಇಷ್ಟ ಇಲ್ಲ ಅಂದಿದ್ರೆ ಅದನ್ನ ಸಮಯ ತಗೊಂಡು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬೋದಿತ್ತು, ಯಾಕೋ ಈ ತರ ನೇರವಾಗಿ ಹೇಳೋಕ್ ಹೋದೆ, ನೀನ್ ಎಲ್ರ ಮುಂದೆ ಈ ತರ ನೇರವಾಗಿ ಹೇಳಿದ್ದು ನಂಗೆ ಇಷ್ಟ ಆಗ್ಲಿಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಕೇಶವನು ಕೂಡ ಅಲ್ಲ ಕಣೋ, ಮುಂಚೆನೂ ಅಂಗಡಿಲಿ ಕೆಲಸ ಮಾಡ್ತಿದ್ದೆ ಅಲ್ವೇನೋ, ಈಗೂ ಕೆಲಸ ಮಾಡಕ್ಕೇನು ಅಂತ ಕೇಳ್ತಿರ್ತಾರೆ. ಅವ್ರು ಕೇಳ್ತಾ ಇದ್ರು ವಲ್ಲಭ ಕೋಪ ಮಾಡ್ಕೊಂಡು ಅವ್ರ ಜೊತೆ ಮಾತಾಡದೆ ಸುಮ್ಮನೆ ಅಲ್ಲಿಂದ ಹೋಗ್ತಾನೆ. ಆಗ ಅವ್ರಮ್ಮ ಕೂಡ ವಲ್ಲಭ ಅಂತ ಎಷ್ಟೇ ಕೂಗಿದ್ರು ಕೇಳಿಸ್ಕೊಳ್ದೆ ಹಾಗೆ ಹೋಗ್ಬಿಡ್ತಾನೆ. ಇನ್ನು ಗಿರ್ಜಾ ಅವರು ಇದೇ ವಿಷಯನ, ನಡೆದಿದ್ದ ವಿಷಯನ ಎಲ್ಲ ನೆನಪಿಸ್ಕೊಂಡು ಬೇಜಾರಲ್ಲಿ ಅಳ್ತಾ ನಿಂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಮೀನಾ ಮತ್ತೆ ಅಮೂಲ್ಯ ಬರ್ತಾರೆ. ಆಗ ಗಿರ್ಜಾ ಅವರು ತಮ್ಮ ನೋವನ್ನೆಲ್ಲ ಹೇಳ್ಕೊತಾ ಇರ್ತಾರೆ. ವಲ್ಲಭ ಅಮೂಲ್ಯನ್ ಮದ್ವೆ ಆಗಿರೋ ಕಾರಣನ ಇಟ್ಕೊಂಡು ಇದೇ ವಿಷಯಕ್ಕೆ ನಮ್ಮ ಮನೆಯವರು ವಲ್ಲಭಂಗೆ ತುಂಬಾ ಬೈತಾ ಇರ್ತಾರೆ. ಇದೇ ವಿಷಯಕ್ಕೆ ಅಪ್ಪ ಮಗನ್ ಮನ್ಸು ಹೊಡೆದೋಗಿದೆ, ಯಾವಾಗಾದ್ರೂ ಜಗಳ ಆದಾಗ 2 ದಿವಸಕ್ಕೆ ಸಮಾಧಾನ ಆಗ್ತಿದ್ರು, ಇಬ್ರು ಮತ್ತೆ ಮಾತಾಡ್ತಾ ಇದ್ರು. ಯಾವತ್ತು ವಲ್ಲಭ ಅವ್ರ ಶತ್ರು ಮನೆ ಹುಡುಗಿನ ಮದ್ವೆ ಮಾಡ್ಕೊಂಡ್ ಬಂದ್ನೋ ಅವತ್ತು ಶುರುವಾಗಿದ್ ಕೋಪ ಇವತ್ಗೂ ಮುಗ್ದೇ ಇಲ್ಲ ಕಣ್ರೆ. ವಲ್ಲಭ ಏನೇ ಸಣ್ಣ ತಪ್ಪು ಮಾಡಿದ್ರು ಹೇಳ್ದೆ ಕೇಳ್ದೆ ಮದ್ವೆ ಆಗಿ ಬಂದ್ಬಿಟ್ಟಿದ್ದಾನೆ ಅನ್ನೋ ಅಪವಾದದ ಪಟ್ಟಿ ಹಣೆಗೆ ಬಂದು ಅಂಟ್ಕೊಳ್ಳುತ್ತೆ. ಇವತ್ತು ನಾನು ಆ ಅಪವಾದನ ಕಿತ್ತಾಕ್ತೀನಿ ಅಂತ ಹೇಳ್ತಾರೆ. ಆಗ ಮೀನಾ ಅಂದ್ರೆ ಏನ್ ಮಾಡ್ತೀರಾ ಅತ್ತೆ ಅಂತ ಕೇಳ್ತಾಳೆ. ಆಗ ಗಿರ್ಜಾ ಅವರು, ನಾನೇ ವಲ್ಲಭಂಗೆ ಒಂದ್ ಹುಡುಗಿ ಜೀವನ ಕಾಪಾಡೋದಕ್ಕೆ ತಾಳಿ ಕಟ್ಟು ಅಂದಿದ್ದಕ್ಕೆ ಕಟ್ಟಿದ್ದಾನೆ, ಅಮ್ಮನ ಮಾತು ಕೇಳಿ ಒಂದ್ ಹುಡುಗಿ ಜೀವನ ಕಾಪಾಡಿದ್ದಾನೆ ಅಂತ ನಾನೇ ಹೋಗಿ ಹೇಳ್ತೀನಿ ಅವ್ರಿಗೆ ಅಂತ ಹೇಳಿ ಹೊರಡ್ತಾ ಇರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.